ಮಡೆನೂರು ಮನುಗೆ ಸಂಬಂಧಪಟ್ಟಂತಹ ಸುದ್ದಿ ಮೊದಲಿಗಿದೆ ನೋಡೋಣ. ಆಡಿಯೋ ನನ್ನದೇ ಅಂತ ಕೊನೆಗೂ ಕೂಡ ತಪ್ಪೊಪ್ಕೊಂಡಿದ್ದಾನೆ ಮಡೆನೂರು ಮನು. ಶಿವಣ್ಣ, ದರ್ಶನ್, ಧ್ರುವ ಬಗ್ಗೆ ಮಾತನಾಡಿದ್ರು ಮಡೆನೂರು ಮನು. ಜೈಲಿನಿಂದ ಹೊರ ಬರ್ತಲೇ ಮತ್ತೊಂದು ಆಡಿಯೋ ಇದೀಗ ರಿಲೀಸ್ ಆಗಿದೆ. ಆ ಆಡಿಯೋ ನಂದು ಅಂತ ತಪ್ಪೊಪ್ಕೊಂಡಿದ್ದಾರೆ. ಶಿವಣ್ಣ, ದರ್ಶನ್ ಸೇರಿದಂತೆ ಧ್ರುವ ಬಗ್ಗೆಯೂ ಕೂಡ ಮಡೆನೂರು ಮಾತನಾಡಿದ್ದಾರೆ ಎನ್ನುವ ಆಡಿಯೋ ವೈರಲ್ ಆಗಿತ್ತು. ಇದೀಗ ಜೈಲಿನಿಂದ ಹೊರ ಬರುತ್ತಲೇ ಮತ್ತೊಂದು ಆಡಿಯೋ ರಿಲೀಸ್ ಆಗಿದೆ. ಈ ರೀತಿಯಾಗಿ ಮಾತಾಡಿದ್ದು ನಾನೇ, ಆದ್ರೆ ಅದನ್ನ ಉದ್ದೇಶಪೂರ್ವಕವಾಗಿ ಹೇಳಿಲ್ಲ. ಕೆಲವರು ನನ್ನಿಂದ ಉದ್ದೇಶಪೂರ್ವಕವಾಗಿ ನಾನು ಹೇಳಿದಂತಹ ಹೇಳಿಕೆ ಅಲ್ಲ, ಕೆಲವರು ನನ್ನಿಂದ ತಪ್ಪು ಮಾಡಿಸಿದ್ದಾರೆ. ಕಲಿಯನ್ನೇ ನಂಬಿ ಬಂದಿದ್ದೀನಿ, ಪ್ಲೀಸ್ ಪ್ಲೀಸ್ ಕ್ಷಮಿಸಿ, ಒಂದೇ ಒಂದು ಚಾನ್ಸ್ ಕೊಡಿ ಧ್ರುವ ಅಣ್ಣ ಅಂತ ಧ್ರುವ ಸರ್ಜಾ ಅವರಿಗೆ ವಾಟ್ಸ್ಆಪ್ ಆಡಿಯೋವನ್ನು ಮನು ಕಳಿಸಿದ್ದಾರೆ. ಒಂದೇ ಒಂದು ಚಾನ್ಸ್ ಕೊಡಿ ಧ್ರುವ ಅಣ್ಣ, ಮಾತಾಡಬಾರ್ದಿತ್ತು, ಮಾತಾಡಿದ್ದೀನಿ, ಉದ್ದೇಶಪೂರ್ವಕವಾಗಿ ನಾನು ಕೊಟ್ಟಿರೋ ಹೇಳಿಕೆ ಅಲ್ಲ. ಕೆಲವರು ನನ್ನಿಂದ ಆ ರೀತಿಯ ತಪ್ಪು ಹೇಳಿಕೆಯನ್ನ ಕೊಡಿಸಿದ್ದಾರೆ. ಆಡಿಯೋ ಅದು ನಂದೇ, ಆದರೆ ದಯವಿಟ್ಟು ಕ್ಷಮಿಸಿ, ಪ್ಲೀಸ್ ಒಂದು ಚಾನ್ಸ್ ಕೊಡಿ ಅಂತ ಧ್ರುವ ಸರ್ಜಾ ಅವರಿಗೆ ವಾಟ್ಸ್ಆಪ್ ಒಂದು ಆಡಿಯೋವನ್ನ ಮನು ಕಳಿಸಿದ್ದಾರೆ. ಮಡೆನೂರು ಮನು. ಮಡೆನೂರು ಮನು ಇತ್ತೀಚೆಗೆ ಭಾರಿ ಸುದ್ದಿಯಾಗಿದ್ರು. ಕುಲದಲ್ಲಿ ಕೀಳ್ಯಾವುದು ಅನ್ನುವಂತಹ ಸಿನಿಮಾ ಪ್ರಮೋಷನ್ ಅಲ್ಲಿ ಓಡಾಡ್ತಾ ಇರಬೇಕಾದ್ರೇನೆ ಒಬ್ಬ ಸಂತ್ರಸ್ತೆ ಹೆಣ್ಮಗಳು ಬಂದು ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದಾರೆ, ಮೋಸ ಮಾಡಿ ಮದುವೆ ಆಗಿದ್ದಾರೆ, ಹೀಗೆ ಹಲವಾರು ಆರೋಪಗಳನ್ನ ಹೊರಿಸಿ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಆತ ಜೈಲಿಗೂ ಕೂಡ ಹೋಗಿ ಬಂದಿದ್ರು. ಈಗ ಬೇಲ್ ಮುಖೇನ ಹೊರ ಬಂದಿದ್ದಾರೆ. ಆತ ಜೈಲಿನ ಒಳಗಿರ್ಬೇಕಾದ್ರೆ ಒಂದು ಮಡೆನೂರು ಮನುಗೆ ಸಂಬಂಧಪಟ್ಟಂತಹ ಅಥವಾ ಅವರೇ ಕೊಟ್ಟಿರೋಷ್ಟೇ ಒಂದು ಆಡಿಯೋ ವೈರಲ್ ಆಗುತ್ತೆ. ಅದರಲ್ಲಿ ದರ್ಶನ್ ಸೇರಿದಂತೆ ಧ್ರುವ, ಶಿವರಾಜ್ ಕುಮಾರ್ ಇವರೆಲ್ಲರ ಹೆಸರನ್ನ ತೆಗೆದು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅಂದ್ರೆ ಮುಂದಕ್ಕೆ ನಾನೇ ಇರ್ತೀನಿ ಇಂಡಸ್ಟ್ರಿಯಲ್ಲಿ ಅನ್ನೋ ರೀತಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅದಾದ್ಮೇಲೆ ಜೈಲಿನಿಂದ ಹೊರ ಬರ್ತಲ್ಲ, ಇಲ್ಲ ಅದಕ್ಕೂ ನನಗೂ ಸಂಬಂಧ ಇಲ್ಲ, ಅದು ನಂದು ಆಡಿಯೋನೇ ಅಲ್ಲ ಅಂತ ಹೇಳಿದ್ರು. ಅಗೇನ್ ಈಗ ನಾಲ್ಗೆನ ತಿರ್ಚಿದ್ದಾರೆ. ಆಡಿಯೋ ನಂದೇ, ಬಟ್ ಬೇಕು ಅಂತ ಹೇಳಿದ್ದಲ್ಲ, ದಯವಿಟ್ಟು ನನ್ನ ಕ್ಷಮಿಸಿ, ಕಲಿಯನ್ನೇ ನಂಬಿ ಬಂದಿದ್ದೀನಿ, ಪ್ಲೀಸ್ ಕ್ಷಮಿಸಿ, ಒಂದೇ ಒಂದು ಚಾನ್ಸ್ ಕೊಡಿ ಧ್ರುವ ಅಣ್ಣ ಅಂತ ಧ್ರುವ ಸರ್ಜಾ ಅವ್ರಿಗೆ ಇದೀಗ ಆಡಿಯೋ ವಾಟ್ಸ್ಆಪ್ ಆಡಿಯೋವನ್ನ ಮನು ಕಳಿಸಿದ್ದಾರೆ. ಆಡಿಯೋ ನಂದೇ ಅಂತ ಕೊನೆಗೂ ಕೂಡ ತಪ್ಪುಕೊಂಡಿದ್ದಾರೆ ಮಡೆನೂರು ಮನು. ಒಂದಾದ್ಮೇಲೆ ಒಂದು ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ ಮಡೆನೂರು ಮನು. ನಮಸ್ತೆ, ಮಡೆನೂರು ಮನು ಮಾತಾಡ್ತೀನಿ. ನಾನು ನಿಜವಾಗ್ಲೂ ಸತ್ಯ ಹೇಳ್ಬೇಕು ಅಂದ್ರೆ ನಮ್ಮ ತಾಯಣೆ, ನನ್ನ ಕರೆ ಮೇಲೆ ಹಣೆ, ನಾನು ಉದ್ದೇಶಪೂರ್ವಕವಾಗಿ ನಾನು ಮಾತಾಡಿದ್ದಣ. ತಪ್ಪಂತೂ ನಾನು ಮಾಡೇ ಇಲ್ಲ. ಎಷ್ಟು ವರ್ಷ ಬೇಕಾದರೂ ಹೇಳ್ತೀನಿ. ನಾನು ತಪ್ಪು ಮಾಡಿಸಿದಾರಣ, ತಪ್ಪು ಮಾಡಿಸಿದ್ದಾರೆ. ಒಂದು ಒಳ್ಳೆ ಸಿನಿಮಾನ ಕೊಂದ್ಬಿಟ್ರಣ ಎಲ್ಲ ಸೇರ್ಕೊಂಡು. ಒಂದು ಒಳ್ಳೆ ಸಿನಿಮಾನ ಕೊಂದ್ರು, ಗೊತ್ತಿಲ್ಲ ಅದು ಏನಾಗುತ್ತೋ ಮುಂದೆ. ಬಟ್ ಎಲ್ಲರೂ ಬ್ಯಾನ್ ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಿದ್ದಾರೆ. ನೀವೆಲ್ಲ ಮನಸ್ಸು ಮಾಡಿದರೆ ನಿಜವಾಗ್ಲೂ ಮತ್ತೆ ಎಲ್ಲೋ ಅಂತ ಜೀವನ ಕಟ್ಕೋತೀನಿ. ಯಾಕೆಂದರೆ ಕಲೆ ನಮ್ಗೆ ಬಂದಿರೋದಣ, ನಮಗೆ ಬೇರೆ ಏನೂ ಗೊತ್ತಿಲ್ಲ, ನನಗೆ ಏನೂ ಗೊತ್ತಿಲ್ಲ. ಇಲ್ಲಿ ಸಂಘ ಸಹವಾಸಗಳು ಸ್ವಲ್ಪ ಮಾಡಿ ಕೆಟ್ಟೋಗಿದ್ದೀನಿ. ಇನ್ನು ಮುಂದಕ್ಕೆ ಯಾರ ಸಹವಾಸ ಬೇಡಣ, ನಾನು ನೆಮ್ಮದಿಯಾಗಿ ಜೀವನ ಮಾಡ್ತೀನಿ. ನನ್ನ ಕಲೆ ಏನು ನಂಬ್ಕೊಂಬಂದೆ ಅದನ್ನೇ ನಂಬ್ಕೊಂಡು ಜೀವನ ಮಾಡ್ತೀನಿ. ದಯಮಾಡಿ ಒಂದು ಅವಕಾಶ ಕೊಡಿ. ನೀವು ಅವಕಾಶ ಕೊಟ್ಟರೆ ನಿಜವಾಗ್ಲೂ ಎಲ್ಲೋ ಅಂತ ಜೀವನ ಮಾಡ್ತೀನಿ. ಏಕೆಂದರೆ ನಾನು 16-17 ವರ್ಷದಿಂದ ಜೂನಿಯರ್ ಆರ್ಟಿಸ್ಟಾಗಿ ಮಾಡ್ಕೊಂಡು ಊರಲ್ಲಿ ಜಮೀನು ಕೆಲಸಗಳು ಮಾಡ್ಕೊಂಡು ಒಂದಿಷ್ಟು ರಿಯಾಲಿಟಿ ಶೋಗಳು ಮಾಡ್ಕೊಂಡು ಬಂದವನು. ಇಷ್ಟು ಕಷ್ಟಪಟ್ಟರು ಯಾರೂ ನಮ್ಮ ಗುಂಡಿ ನಾವು ತೋಡ್ಕೊಳ್ಳಲ್ಲ. ಇದು ನನ್ನ ಕೆಟ್ಟ ಟೈಮಿಗೆ ಇದೊಂದು ಆಗಿದೆ. ನೀವೆಲ್ಲ ಕ್ಷಮಿಸಿದರೆ ನಿಜವಾಗ್ಲೂ ಅಣ್ಣ, ನಮ್ಮ ಫ್ಯಾಮಿಲಿ ಎಲ್ಲ ಚೆನ್ನಾಗಿ ನೋಡಿಕೊಂಡು ಮುಂದಕ್ಕೊಂದು ಒಳ್ಳೆ ಬುದ್ಧಿ ಕಲಿತೀನಿ. ತುಂಬ ಬದಲಾಗ್ತೀನಣ್ಣ. ನಿಮ್ಮ ಹೆಸರು ಹೇಳ್ಕೊಂಡು ಎಲ್ಲೋ ಅಂತ ಅನ್ನ ತಿಂತೀನಿ. ದಯಮಾಡಿ ಕ್ಷಮಿಸಿ 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 ಪ್ಲೀಸ್ ಅಣ್ಣ. ರಿಕ್ವೆಸ್ಟ್, ತುಂಬ ರಿಕ್ವೆಸ್ಟ್ ಅಣ್ಣ, ತುಂಬ.